ಶರತ್, ನನಗೆ ಊಟ ಬೇಡ ಅಮ್ಮ. ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕು. ಆಗಲೇ ಅವಳಿಗೆ ನನಗೆ ಮದುವೆ ಉದ್ದೇಶ ಇಲ್ಲ ಅಂತ ಹೇಳಬೇಕಾಗಿತ್ತು. ಆದರೆ ಅವಳು ತುಂಬ ಸೂಕ್ಷ್ಮವಾದ ಮನಸ್ಥಿತಿಯಲ್ಲಿದ್ಲು. ನನಗಂತೂ ಏನೂ ಹೇಳಕ್ಕೆ ಗೊತ್ತಾಗಲಿಲ್ಲ. ಅದು ಅಲ್ಲದೆ ಡೆಫಿನೆಟ್ ಆಗಿ ಅವಳನ್ನೇ ಮದುವೆ ಮಾಡ್ಕೊಳ್ಳೋದೋ ಇಲ್ವೋ ಅಂತ ನನಗೆ ಗೊತ್ತಿರಲಿಲ್ಲ. ನೋಡಪ್ಪ ಶರತ್, ನಮಗೆ ಈ ಥರ ಮಾತು ಅರ್ಥ ಆಗೋಲ್ಲ. ಈ ಥರ ಸಂದರ್ಭ ನಮಗೆ ಬಂದೂ ಇಲ್ಲ. ಈಗ ನಾವು ಕೇಳೋದಿಷ್ಟೇ, ಒಂದು ವೇಳೆ ನೀನು ಅವಳನ್ನೇ ಮದುವೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದೇ ನಿಜ ಆದರೆ ಆ ಮಾತನ್ನು ಉಳಿಸ್ಕೋಬೇಕು ಅನ್ನೋದು ನಮ್ಮ ಆಸೆ. ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ನಿಮಗೆ ನೋವಾಗುವಂಥ ಕೆಲಸ ಮಾಡಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ.
ಆಗುತ್ತೆ. ಎಷ್ಟೋ ಸಲ ನಮ್ಮ ಕೈ ಮೀರಿ ಏನೇನೋ ಅನರ್ಥಗಳು ನಡೆದು ಹೋಗುತ್ತೆ. ಆದರೂ ಸಾಧ್ಯ ಆದಷ್ಟು ನಮ್ಮ ಬುದ್ಧಿನ ನಮ್ಮ ಸ್ವಾಧೀನದಲ್ಲಿ ಇಟ್ಕೋಬೇಕು ನಾವು. ನನಗೂ ಅವಳನ್ನ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತಮ್ಮ. ಆದರೆ ನಾವಿಬ್ಬರು ಮದುವೆ ಮಾಡಿಕೊಂಡ್ರೆ ಸಂತೋಷವಾಗಂತೂ ಇರೋಕ್ಕಾಗಲ್ಲ. ಅದಕ್ಕೆ ಅಪ್ಪ ಶರತ್, ಇಂಥ ವಿಚಾರಗಳಲ್ಲಿ ತುಂಬ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ಅಂತ ಹೇಳೋದು. ಮನುಷ್ಯ ಸ್ವಲ್ಪ ಮೈಮರೆತರೆ ಸಾಕು, ದುಷ್ಟ ಬುದ್ಧಿ ಅನ್ನೋ ಪ್ರಾರಬ್ಧ ಅವನ ಮೇಲೆ ಸವಾರಿ ಮಾಡೋಕ್ಕೆ ಕಾಯ್ತಾ ಇರತ್ತೆ. ಏನು ಏನಾಯ್ತು ನೋಡ, ನೀನ್ ನನ್ನನ್ನು ಇಲ್ಲಿ ಕರ್ಸಿರೋದು ಇನ್ನಷ್ಟು ಟೈಮ್ ಬೇಕು ಅಂತ ಕೇಳಕ್ಕಲ್ಲ ತಾನೆ? ಅಲ್ಲ. ಸರಿ, ಹಣ ತಂದಿದ್ಯಾ? ಹೋಗ್ಲಿ, ನಾನು ಕೇಳಿದ್ದಾದ್ರೂ ತಂದಿದ್ಯಾ? ನಾನು ಮಾಡ್ತಿರೋ ಕೆಲಸಕ್ಕೆ ನನಗೆ ನಾಚಿಕೆ ಆಗ್ತದೆ ಕಣೋ. ಸದ್ಯ ನಿಂಗೆ ಈಗಲಾದ್ರೂ ಬುದ್ಧಿ ಬಂತಲ್ಲ. ನೀನು ಜೀವನದಲ್ಲಿ ಮಾಡಿರೋ ಮೊದಲನೇ ಸೆನ್ಸಿಬಲ್ ಕೆಲಸ ಅಂದ್ರೆ ಇದೆ. ನೀನು ನಿಜವಾಗ್ಲೂ ತುಂಬ ಕೆಟ್ಟ ಮನುಷ್ಯಲ್ಲಿ. ಅದ್ರ ಬಗ್ಗೆ ಸಂದೇಹ ಅಂತೂ ಇಲ್ಲ. ನೋಡಯ್ಯ, ನೀನು ನನಗೆ ಏನಾದರೂ ಹೇಳು, ನನಗೇನು ಬೇಜಾರಿಲ್ಲ. ನಾನಿದನ್ನು ಮಾಡ್ತಾ ಇರೋದು ಒಂದು ಬಿಸ್ನೆಸ್ ಅಂತ ತಿಳ್ಕೊಂಡು. ನೀನು ಪ್ರಿಸ್ಕ್ರಿಪ್ಷನ್ ತಂದು ಕೊಡ್ತೀಯಲ್ಲ, ಅದರಿಂದ ನಿನಗೇನು ತೊಂದರೆ ಆಗ್ತಾ ಇಲ್ಲ, ಹೌದು ಅಲ್ವಾ? ಇನ್ನೇನು ಯೋಚನೆ? ಅಲ್ಲ ಕಣೋ ಪೀಕೆ, ನಿಮ್ಗೊಂದು ಮನಸ್ಸು, ಮನಸ್ಸಾಕ್ಷಿ, ನ್ಯಾಯ ಅನ್ಯಾಯ ಅನ್ನೋ ಪರಿಜ್ಞಾನ ಒಂದು ಇಲ್ವೇನೋ? ಮನಸ್ಸಾಕ್ಷಿ ಹಾಗಂದ್ರೇನಪ್ಪ? ನೋಡ, ಮೊದಲು ನನಗೂ ಒಂದು ಸ್ವಲ್ಪ ಏನೇನೋ ಅನ್ಸೋದು, ಆದರೆ ಅದು ಮೊದಲು ಈಗೇನೋ ಅನ್ಸೋದಿಲ್ಲ. ನಿನಗೂ ಹಾಗೇನೆ ಸ್ಟಾರ್ಟಿಂಗ್ ನೋಡು ಸ್ವಲ್ಪ ಮುಜಿದರ ಅನ್ಸುತ್ತೆ, ಆಮೇಲೆಲ್ಲ ಸರಿ ಹೋಗುತ್ತೆ, ತಲೆ ಕೆಡಿಸ್ಕೋಬೇಡ. ಪ್ಲೀಸ್ ಕಣೋ, ಇದೇ ಕಡೆ ಸಲ. ಇನ್ಮೇಲಿಂದ ನಾವು ಮೀಟ್ ಮಾಡೋದು ಬೇಡ. ಮುಂದೆ ಯೋಚನೆ ಮಾಡೋಣ. ಪ್ರಿಸ್ಕ್ರಿಪ್ಷನ್ ಕೊಡ್ತೀಯಾ? ತಗೊಳಪ್ಪ ನಿಮ್ಮ ಪ್ರಿಸ್ಕ್ರಿಪ್ಷನ್. ಹಲೋ, ಹೌದು. ವಾಟ್? ಸಂತೋಷಿಗೆ ತಾನೆ ಸತ್ತೋದ್ನಂತೆ, ಡ್ರಗ್ ಓವರ್ಡೋಸಿಂದ. ಅಮ್ಮ ಎಲ್ಲಿ ಸರ್?
ಅಮ್ಮ ತರಕಾರಿ ತರಕ್ಕೆ ಹೋಗಿದ್ದಾಳೆ. ಹೌದಾ? ಆಮೇಲೆ ಏನು ತೀರ್ಮಾನ ತಗೊಂಡೆ ನೀನು? ನೋಡು, ನಾವೇನಾದರೂ ಕೆಲಸ ಮಾಡಬೇಕಾದ್ರೆ ಅದರ ಸಾಧಕ ಬಾಧಕಗಳನ್ನು ಚೆನ್ನಾಗಿ ಯೋಚನೆ ಮಾಡಬೇಕು. ಅದರಲ್ಲೇನಾದರೂ ತಪ್ಪಾದರೆ ಆ ತಪ್ಪು ಸುತ್ತ ಇರೋವರಿಗೆಲ್ಲ ತೊಂದರೆ ಆಗುತ್ತೆ ಅನ್ನೋದನ್ನು ಗಮನಿಸ್ಕೋಬೇಕು. ಆದರೆ ಇದೆಲ್ಲ ಬೇಕು ಅಂತ ಮಾಡಲಿಲ್ಲ ಅಪ್ಪ. ಇದು ತುಂಬ ಜಾಣತನದ ಮಾತು ಬಿಡು. ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋ ಮಾರ್ಗ ಇದು. ನೀನು ಚಿಕ್ಕ ಮಗು ಅಲ್ವಲ್ಲ, ಪಾಪ ಏನೋ ತಿಳುವಳಿಕೆ ಇಲ್ಲ ಅನ್ನೋಕ್ಕೆ. ಇಂಥ ವಿಚಾರದಲ್ಲಿ ಅದರಲ್ಲೂ ಜೀವನದಲ್ಲಿ ಅನೇಕ ಕಷ್ಟ ನಷ್ಟಗಳು ಬರ್ತಾನೇ ಹೋಗ್ತವೆ, ನಮ್ಮನ್ನು ಪರೀಕ್ಷೆಗೆ ಒಡ್ತವೆ. ಅದಕ್ಕೆಲ್ಲ ನಾವು ಹೆದರ್ಕೊಂಡು ಓಡೋಗ್ಬಾರ್ದು. ತಪ್ಪಿಸ್ಕೊಂಡ್ರೆ ಪರಿಹಾರ ಏನೂ ಸಿಗೋಲ್ಲ. ಆದರೆ ಯಾವತ್ತೂ ತಿಳ್ಕೊ, ಅವುಗಳನ್ನೆಲ್ಲವನ್ನು ಸಮರ್ಥವಾಗಿ ಮೆಟ್ಟಿ ನಿಲ್ತು ಎದುರಿಸೋದನ್ನು ಕಲಿಬೇಕು. ಆಗಲೇ ನಾವು ಜಯ ಗಳಿಸೋದು. ರೀ ದತ್ತವ್ರೆ. ಹಾಯ್ ವಸಂತ್. ಹಾಯ್, ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ. ನೀನು ಹೇಗಿದ್ಯಾ? ಫೈನ್. ಎಂಪ್ಲಾಯರ್ ಅಂದ್ರೆ ನೀನು
ನೀನೇ ಕಣಯ್ಯ. ನಾನಿನ್ನು ಕೆಲಸ ಶುರುನೇ ಮಾಡಿಲ್ಲ, ಆಗಲೇ ಸಂಬಳ ತಂದು ಕೊಡ್ತಾ ಇದೆಯಾ ನಾನು. ಮತ್ತು ಇನ್ಮೇಲೆ ಎಂಪ್ಲಾಯರ್ ಅನ್ನೋ ಶಬ್ದ ಇಲ್ಲ, ಪಾರ್ಟ್ನರ್ ಅಂತ ಹೇಳು. ನಾವಿಬ್ಬರು ಬಿಸ್ನೆಸ್ ಪಾರ್ಟ್ನರ್ ಅಪ್ಪ. ಥ್ಯಾಂಕ್ ಯು ಅಮ್ಮ. ಬಾ ಕೂತ್ಕೋ. ಆಮೇಲೆ ಇನ್ನೇನಿಲ್ಲಯ್ಯ, ಈ ಹಣದ್ದೇ ಜಾಸ್ತಿ ಚಿಂತೆ ಆಗೋಗಿತ್ತು ಕಣ ನನಗೆ. ನಿಜ ಹೇಳ್ತೀನಿ, ಇನ್ನೂ ಹಣ ಬೇಕಾದ್ರೆ ಕೇಳು, ವ್ಯವಸ್ಥೆ ಮಾಡ್ಬಿಡ್ತೀನಿ. ಥ್ಯಾಂಕ್ಸ್ ಕಣ, ಬೇಕಾದ್ರೆ ಕೇಳ್ತೀನಿ. ಯಾವಾಗಿದ್ರು ಅಂದಾಗೆ ಏನು ಮಾಡಿದೆಪ್ಪ? ನಾನು ಹೇಳಿದ್ನಲ್ಲ, ಅದೇ ಜೋಕ್ಸ್ ಪುಸ್ತಕ ಪ್ರಿಂಟ್ ಮಾಡೋದು. ಏಯ್, ಜೋಕ್ಸ್ ಎಲ್ಲ ಬರೆದಿಡ್ತಾ ಇದ್ದೀನಿ. ಆದ್ರೆ ಇವಾಗ ಒಂದು ಸ್ವಲ್ಪ ಮುಜುಗರ ಶುರುವಾಗೋಗಿದೆ ನನಗೆ. ಯಾಕ? ಏನಿಲ್ಲ, ಈಗ ಬರೆದಿಡ್ತಿರೋ ಜೋಕ್ಸ್ಗಳಲ್ಲಿ ಹೆಚ್ಚು ಜೋಕ್ಸ್ಗಳು ನನ್ನ ಸ್ವಂತದ್ದಲ್ಲ ಕಣಯ್ಯ. ಆದ್ರೆ ಏನಂತೆ, ಒಳ್ಳೆ ಕಥೆ ಆಯ್ತಲ್ಲ ಇದು. ಆ ಪುಸ್ತಕದಲ್ಲಿ ದತ್ತು ಹಾಸ್ಯ ಸಂಗ್ರಹ ಅಂತ ಬರ್ಸೋದಾಯ್ತಲ್ಲ. ಅಂದಾಗೆ ನಿಂಗೊಂದು ಜೋಕ್ ಹೇಳ್ತೀನಿ ಕಣ. ಹೇಳು ಹೇಳು ಹೇಳು. ಈಗ ಈ 20ನೇ ಶತಮಾನದ ಆರಂಭದಲ್ಲಿ ಈ ಮಕ್ಕಳಿಗೆ ತಂದೆ ಬಗ್ಗೆ ಅತೀವವಾದಂತ ಹೆಮ್ಮೆ ಆಗಲಿ ಅಭಿಮಾನ ಆಗಲಿ ಇರ್ಲಿಲ್ವಂತೆ. ಈಗ 21ನೇ ಶತಮಾನದ ಆರಂಭ, ಈಗ ನಾವು ಕಾಣ್ತಿರೋ ಬದಲಾವಣೆ ಏನು ಗೊತ್ತಾ? ಮಕ್ಕಳಿಗೆ ತಂದೆ ಬಗ್ಗೆ ಅತೀವವಾದಂತ ಹೆಮ್ಮೆ ಆಗಲಿ ವಿಶ್ವಾಸ ಆಗಲಿ ಇಲ್ಲ ಅನ್ನೋದಷ್ಟೇ. ಹೇಳಿದೆಯಲ್ಲ, ಅವತ್ತು ಅದೇ ಇವತ್ತು ಅದೇ. ನನ್ನ ನೋಡಿ ಏನೋ ಹೇಳ್ತಾ ಇದ್ದೇನು? ಇಬ್ರು ಹಾಗೆ. ಏನ ನಿನ್ ಮಗ ಒಂಥರ ಇದ್ದಾನಲ್ಲ, ಹುಷಾರಿಲ್ವಾ? ಒಂದು ನಿಮಿಷ ವಸಂತ್, ಬಂದೆ, ಮಾತಾಡಿಸ್ಕೊಂಡ್ ಬಂದ್ಬಿಡ್ತೀನಿ. ಯಾಕೋ, ಏನಂತ? ಏನಿಲ್ಲ ಕಣ, ಇವನು ಕ್ಲೋಸ್ ಫ್ರೆಂಡ್ ಸಂತೋಷ್ ಅಂತ, ಅವನು ಸತ್ತೋದ್ನಂತೆ. ಗಾಡ್, ಅರೇ ಛೇ, ಏನಾಯ್ತಂತೆ? ಏನಾಯ್ತು ಅಂತ ಏನು ಹೇಳಲಿಲ್ಲ ಅವನು. ಇವನು ಮ್ಯೂಸಿಕ್ ಗ್ರೂಪ್ನಲ್ಲಿ ಹಾಡ್ತಾ ಇದ್ದ ಹುಡುಗ. ಈಗಿನ ಕಾಲದ ಹುಡುಗರು ವಸಂತ್, ಅವ್ರ ವಿಚಾರ ಹೀಗೆ ಅಂತ ಹೇಳೋದೇ ಕಷ್ಟ. ಎಂತೆಂಥದೋ ಅಭ್ಯಾಸಗಳೆಲ್ಲ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಕೇಳಿದ್ರೇ ಭಯ ಆಗತ್ತೆ ಕಣ. ಛೇ 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 ಛೇ, ಐ ಆಮ್ ಸಾರಿ ದತ್ತು. ಹೋಗಿ ಒಂದು ಸಮಾಧಾನ ಮಾಡಪ್ಪ. ಹಾಂ, ನಾನು ಸಿಗಲ್ಲ. ಹಾಂ, ಏನಾದ್ರು ಫೋನ್ ಮಾಡೋ. ಖಂಡಿತ. ಹಾಂ, ರೈಟ್. ಹಣಕ್ಕೆ ಥ್ಯಾಂಕ್ಸ್ ಕಣ. ಆಯ್ತು, ರೈಟ್, ಸಿಗ್ತೀನಿ. ಹಾಂ, ರೈಟ್.